ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಸೂಪರ್ ಪ್ಲಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಎದುರುಗಡೆ ಹೇಳ್ತಿರುವಂತಹ ವಿಚಾರ ಏನಂತಂದರೆ, ಒಂದು ಹಾವು ಚಾಕುವನ್ನು ನುಂಗಿದಂತಹ ಘಟನೆ ನಡೆದಿದೆ. ಚಾಕುವನ್ನು ನುಂಗಿಯೂ ಕೂಡ ಜೀವಂತವಾಗಿ ಉಳಿದಿದ್ದು ಹೇಗೆ ಅನ್ನೋದನ್ನು ತಿಳಿಸ್ತೀವಿ ನೋಡಿ. ಹಾವು ಸಾಮಾನ್ಯವಾಗಿ ಕ್ರಿಮಿ, ಕೀಟ, ಕೋಳಿ ಇಲ್ಲ ಪಕ್ಷಿ ಅಥವಾ ಮೊಟ್ಟೆ ಅಥವಾ ಹಲ್ಲಿ ಅಷ್ಟೇ ಯಾಕೆ ತನ್ನ ಸಾಮರ್ಥ್ಯಕ್ಕೆ ಮೀರಿದಂತಹ ಪ್ರಾಣಿಗಳನ್ನು ತಿಂದು ಅರಗಿಸಿಕೊಳ್ಳುವಂಥದ್ದು ಅಥವಾ ಒದ್ದಾಡಿದ್ದನ್ನು ನಾವು ನೋಡಿದ್ದೇವೆ, ಆಶ್ಚರ್ಯ ಕೂಡ ಪಟ್ಟಿದ್ದೇವೆ. ಆದರೆ ಇಲ್ಲೊಂದು ನಾಗರ ಹಾವು ಹರಿತವಾದ ಚಾಕುವನ್ನೇ ನುಂಗಿ ಒದ್ದಾಡಿದಂತಹ ಘಟನೆ ನಡೆದಿದೆ. ತಮಾಷೆ ಅನ್ಕೊಂಡ್ರ? ಹಾವೆಲ್ಲಾದರೂ ಚಾಕು ನುಂಗುತ್ತಾ ಅಂತ ನಮ್ಮ ಹತ್ರ ಕೇಳ್ತಾ ಇದ್ದೀರಾ? ಅಯ್ಯೋ, ನಡೆದಿದೆ ಕಣ್ರಿ. ನಡೆದಿದ್ದಕ್ಕಾಗಿಯೇ ಇವತ್ತು ನಿಮ್ಮ ಎದುರು ಹೇಳೋದಷ್ಟೇ ಅಲ್ಲ, ತೋರಿಸ್ತೀವಿ ಕೂಡ. ಹಾವು ಹರಿತವಾದ ಚಾಕುವನ್ನು ನುಂಗಿದ್ದು 100% ನಿಜ. ಈ ವಿಚಿತ್ರ ಘಟನೆ ನಡೆದಿದ್ದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೆಗಡೆಯ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇವಾಗ ಆ ಘಟನೆಯ ವಿಡಿಯೋ ತೋರಿಸ್ತೀನಿ ನೋಡಿ. ಇದು ಚಾಕುದು ಬುಡ ಹಿಡ್ಕಿ ಈ ಕಡೆ ತುದಿ ಅದ. ಓಕೆ ಇಲ್ಲಿ ಲಾಕ್ ಆಗ ಸಿಕ್ತಿಲ್ಲ. ಚಾಕು ಇಲ್ಲಿ ಕಾಣ್ತಾ ಇಲ್ಲಿ ಲಾಕ್ ಆಗ. ಹಿಂಗೆ ಡೈರೆಕ್ಟ್ ಹೋದ್ರೆ ಇದು ಸಿಗ್ತದಲ್ಲ, ಆ ಸ್ಕಿನ್ ಎಲ್ಲ ತಪ್ಪಿಸಿ ಹೊರತೆಗೆ. ಇವಾಗಲಾದರೂ ನಂಬ್ತೀರಾ? ಇವಾಗ ಹೇಳ್ತೀನಿ ಕೇಳಿ, ಇಲ್ಲಿ ಏನಾಗಿತ್ತು, ನಂತರ ಏನಾಯಿತು ಅಂತ. ಈ ನಾಗರ ಹಾವು ಸುಮಾರು 1 ಅಡಿ ಉದ್ದದ 2 ಇಂಚು ಅಗಲದ ಚಾಕುವನ್ನ ಇದೊಂದು ತನ್ನ ಆಹಾರವಾಗಿರಬಹುದು ಅಂತ ಪೂರ್ಣ ನುಂಗಿಬಿಟ್ಟಿದೆ. ಆದರೆ ಆಮೇಲೆ ಇದರಿಂದ ನರಳಾಡಿದೆ. ನುಂಗಿದ ಚಾಕುವನ್ನ ಹೊರಹಾಕಲಾಗದೆ, ಉಗುಳಲಾಗದೆ ಪರಿತಪಿಸಿದೆ. ತನ್ನ ಆಹಾರ ಎಂದು ಭ್ರಮಿಸಿ ಚಾಕುವನ್ನ ನುಂಗಿ ಒದ್ದಾಡಿದ ಈ ಘಟನೆ ಕುಮಟಾ ತಾಲೂಕಿನ ಹೆಗಡೆಯ ಗೋವಿಂದ ನಾಯ್ಕ್ ಎನ್ನುವವರ ಮನೆಯಲ್ಲಿ ನಡೆದಿದೆ. ಅಲ್ಲ, ಅದು ಮೂವ್ಮೆಂಟ್ ಮಾಡ್ತದೆ. ಚಾಕು ಹೆಂಗದ ಕೊಚ್ಚದೆ ಮಾರ್ರೆ. ಅದಕ್ಕಾಗಿ ನಮಗೆ ಪೂರ ಕೊಚ್ಚಿಲ್ಲ. ಈಗ ಹಂಗೆ ಹಿಡ್ಕೊಂಡ್ರೆ ಅದಕ್ಕೆ ಉಸಿರು ಕಟ್ಟೋದಿಲ್ಲ, ಇಲ್ಲ ಶ್ವಾಸನಾಳ ಇಲ್ಲ. ಈ ಗೋವಿಂದ ನಾಯ್ಕರವರ ಅಡುಗೆ ಮನೆಯ ಗೋಡೆಯಲ್ಲಿದ್ದ ಚಾಕು ಹೇಗೂ ಕೈ ತಪ್ಪಿ ಅಡಿಗೆ ಕೋಣೆಯಿಂದ ಹೊರಕ್ಕೆ ಬಿದ್ದಿದ್ದು, ಅಲ್ಲಿ ಮೊದಲೆಲ್ಲ ಹಾವು ಓಡಾಡುತ್ತಿರುವುದರಿಂದ ಹೊರಕ್ಕೆ ಹೋಗಲು ಹೆದರಿದ್ರು. ಆದರೆ ಕೆಲ ಹೊತ್ತಲ್ಲೇ ಚಾಕು ಹುಡುಕೋಣ ಎಂದು ಹೋದಾಗ ಅಲ್ಲೇ ಹಾವು ಒಂದು ಏನೋ ತಿಂದು ವಿಶ್ರಾಂತಿ ಸ್ಥಿತಿಯಲ್ಲಿ ಮಲಗಿದ್ದನ್ನು ಕಂಡು ಹೆದರಿದ ಅವರು ಹಾವು ಹೋಗಲಿ ಎಂದು ಕೆಲ ಹೊತ್ತು ಕಾದರು. ಆದರೆ ಅದ್ಯಾಕೋ ಆ ಹಾವು ಅಲ್ಲೇ ಮಗ್ಗುಲು ಮುರುಚುತ್ತಿತ್ತು. ಸರಿಯಾಗಿ ಗಮನಿಸಿದಾಗ ಅಲ್ಲಿಯೇ ಬಿದ್ದಿದ್ದ ಚಾಕು ಇಲ್ಲದಿರುವುದನ್ನು ನೋಡಿ ಅನುಮಾನಿಸಿದ ಗೋವಿಂದ ನಾಯ್ಕರವರು ಕುಮಟಾದ ಉರಗ ತಜ್ಞ ಪವನ್ ನಾಯ್ಕ್ ಅವರಿಗೆ ಮಾಹಿತಿಯನ್ನು ನೀಡಿದರು. ಫೋನ್ ಮುಖಾಂತರ ಮಾಹಿತಿಯನ್ನು ನೀಡುತ್ತಾರೆ. ಉರಗ ತಜ್ಞ ಪವನ್ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಅದು ಚಾಕು ನುಂಗಿದೆ ಎಂದು ಖಚಿತಪಡಿಸಿದರು. ಹಾಗೆ ಚಾಕುವಿನ ತುದಿ ಹಾವಿನ ಎದೆಯ ಹತ್ತಿರ ಸಿಲುಕಿದ್ದು ಹೊರಹಾಕಲು ಒದ್ದಾಡುತ್ತಿರುವುದು ಕಂಡುಬಂದಿದೆ ಎಂದು ತಿಳಿಸುತ್ತಾರೆ. ಪವನ್ ಇದರಿಂದ ಸ್ವಲ್ಪ ಬೇಸರಗೊಂಡು ಒಂದು ಹಾವಿನ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಹೇಗಾದರೂ ಮಾಡಿ ಒಳಗಿದ್ದ ಚಾಕುವನ್ನು ಹೊರತೆಗೆಯಬೇಕೆಂದು ನಿರ್ಧರಿಸಿ ಚಾಕು ತೆಗೆಯುವ ಕಾರ್ಯಕ್ಕೂ ಮುನ್ನ ಅಥವಾ ನಂತರ ಹಾವು ಸಾಯುವ ಸಾಧ್ಯತೆ ಹೆಚ್ಚಿರುವುದರಿಂದ ಪವನ್ ಅವರು ಪಶು ಆಸ್ಪತ್ರೆಯ ಸಹಾಯಕರಾದ ಅದ್ವೈತ್ ಭಟ್ರವರ ಮನೆಗೆ ಹೋಗಿ ಅವರನ್ನ ಸ್ಥಳಕ್ಕೆ ಕರೆತಂದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಹಾವಿಗೆ ಹೆಚ್ಚು ಅಪಾಯವಾಗದಂತೆ ಹಾಗೂ ತಮ್ಮಿಬ್ಬರ ಸುರಕ್ಷತೆಯನ್ನ ಮನದಲ್ಲಿಟ್ಟುಕೊಂಡು ಕಾರ್ಯಾಚರಣೆ ನಡೆಸುವ ಮೂಲಕ ಚಾಕುವನ್ನ ನಾಗರ ಹಾವಿನ ಹೊಟ್ಟೆಯಿಂದ ಹೊರತೆಗೆಯಲು ಯಶಸ್ವಿಯಾದರು. ಈ ಅರ್ಧ ಗಂಟೆಯಲ್ಲಿ ಅಲ್ಲಿ ನಿಂತಿದ್ದ ಎಲ್ಲರ ಮನಸ್ಸಲ್ಲಿ ಅಬ್ಬಾ, ಹಾವಿನ ಪ್ರಾಣ ಉಳಿಯಿತು ಎನ್ನೋ ಸಮಾಧಾನ ಕಂಡುಬಂತು. ನಂತರ ಹಾವನ್ನ ಉರಗ ರಕ್ಷಕ ಪವನ್ ಸುರಕ್ಷಿತವಾದ ಸ್ಥಳಕ್ಕೆ ಬಿಡುಗಡೆಗೊಳಿಸಿದ್ರು. ಇಲ್ಲಿ ತಪ್ಪಲಿಲ್ಲ. ಸ್ವಲ್ಪ ಚಾಕು ಕೆಳ ತಕೊಂಡೆ ಮತ್ತೆ ವಾಪಸ್ ಮೇಲೆ ತಗೊಳ್ಳೋ ಚಲೋ. ನಾಳೆ ತಪ್ಪು ಬರ ಗಂಗು ಇವನಲ್ಲ ಬಾಯಿಲಿ ದೊಡ್ಡ ಸ್ನಾನ ಮಾಡಿಸ್ತೇನೆ ಹಿಂಗಿಲ್ಲ. ಚಾಕು
ಕೆಳಗೆ ಮಾಡಿ ಕೆಳಗೆ ಮಾಡಿ ಕೆಳಗೆ ಮಾಡಿ ಕೆಳಗೆ ಮಾಡಿ ಕೆಳಗೆ ಮಾಡಿ ಕೆಳಗೆ ಮಾಡಿ ನೋಡಿದ್ರಲ್ಲ, ಕೆಲವೊಮ್ಮೆ ನಮ್ಮ ಕಲ್ಪನೆಗೂ ಮೀರಿದ ಘಟನೆಗಳು ನಡೆದೇ ಬಿಡುತ್ತೆ. ಅದು ನಿಜವೋ ಸುಳ್ಳು ಅಂತ ಗೊತ್ತಾಗೋದು ದೃಶ್ಯ ಮಾಧ್ಯಮದಲ್ಲಿ, ಅದು ಕೂಡ ನಾವು ಸರಿಯಾಗಿ ಪರಿಶೀಲಿಸಿದಾಗ. ಅಂತೂ ಪವನ್ ಅವರ ದಿಟ್ಟ ಕಾರ್ಯಕ್ಕೆ ಹಾಗೂ ಅದ್ವೈತ್ ಅವರ ಸಹಾಯಕ್ಕೆ ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ದೂರದಿಂದ ಆಯಾಸಗೊಂಡು ಹೊನ್ನಾವರಕ್ಕೆ ಬಂದಿದ್ದೀರಾ? ಪ್ರಯಾಣದಿಂದ ಸುಸ್ತಾಗಿದ್ದೀರಾ? ಹಾಗಾದ್ರೆ ತಡವಿನ್ನೇಕೆ? ವಿಶ್ರಾಂತಿ ಪಡೆಯಲು ಆರಾಮದಾಯಕ ಹಾಗೂ ನೆಮ್ಮದಿಯಿಂದ ಪ್ರತಿ ಗ್ರಾಹಕರ ಮನೆಗಿದ್ದ ಶುಚಿತ್ವ ಹಾಗೂ ಗ್ರಾಹಕರಿಗೆ ಸೇವೆ ಒದಗಿಸುವಲ್ಲಿ ಹೆಸರುವಾಸಿಯಾದ ಸಾಯಿ ಹೋಮ್ ಸ್ಟೇಗೆ ಬನ್ನಿ. ಹೌದು, ಮನೆಯ ಅನುಭವ ನೀಡುವ ಎಲ್ಲಾ ವ್ಯವಸ್ಥೆಗಳಿಂದ ಸನ್ನದ್ಧವಾದ, ಶುಚಿತ್ವದಿಂದ ಕೂಡಿದ 4 AC ಡಬಲ್ ಬೆಡ್ರೂಮ್ಗಳು ಹಾಗೂ 2 ನಾನ್ AC ರೂಮ್ಗಳಲ್ಲಿ ಒಂದು ಡಬಲ್ ಬೆಡ್ರೂಮ್, ಇನ್ನೊಂದು ರೂಮ್ನಲ್ಲಿ 2 ಕುಟುಂಬಗಳು ಆರಾಮದಾಯಕವಾಗಿ ಉಳಿಯಲು ವ್ಯವಸ್ಥೆ ಹೊಂದಿದೆ ಸಾಯಿ ಹೋಮ್ ಸ್ಟೇ. ಇದು ಹೊನ್ನಾವರ ತಾಲೂಕಿನ ಕರ್ಕಿಮಠದ ಹತ್ತಿರದ ಬಲಗಡೆ ಇರುವ ಡೌಗ್ಸ್ ಆಂಡ್ ಕಾಂಪ್ಲೆಕ್ಸ್ನ ಮೇಲ್ಮಹಡಿಯಲ್ಲಿ ಇದೆ. ರಾಜ್ಯ ಹೊರ ರಾಜ್ಯಗಳ ಗ್ರಾಹಕರಿಂದ ಈಗಾಗಲೇ ಮನ್ನಣೆ ಗಳಿಸಿರುವ ಸಾಯಿ ಹೋಮ್ ಸ್ಟೇಗೆ ಒಮ್ಮೆ ಭೇಟಿ ಕೊಡಿ. ಪ್ರಯಾಣದಿಂದ ಬಳಲಿದ ನೀವು ಆರಾಮದಾಯಕವಾಗಿ ದಿನ ಕಳೆಯಿರಿ. ಬನ್ನಿ, ಹಾಗಾದ್ರೆ ತಡವಿನ್ನೇಕೆ? ನೀವು ಸಂಪರ್ಕಿಸಬೇಕಾದ ವಿಳಾಸ ಸಾಯಿ ಹೋಮ್ ಸ್ಟೇ, ಹೊನ್ನಾವರದ ಕರ್ಕಿಮಠದ ಹತ್ತಿರ ಡೌಗ್ಸ್ ಆಂಡ್ ಕಾಂಪ್ಲೆಕ್ಸ್ನ ಮೇಲ್ಮಹಡಿಯಲ್ಲಿ. ಮೊಬೈಲ್ ಸಂಖ್ಯೆ 7892636639. ಆರಾಮದಾಯಕವಾಗಿ ಉಳಿಯಿರಿ. ಮತ್ತೊಮ್ಮೆ ಇಲ್ಲಿಗೆ ಬರುವಿರೆಂದು ಖುಷಿಯಿಂದ ತೆರಳಿರಿ.